ಹೇಳಿ ಸರ್. ಜಯ ಆಂಜನೇಯ ಸ್ವಾಮಿಯವರ ಪ್ರತಿಭೆ ಈ ರೀತಿ ಇರುತ್ತದೆ. ಶ್ರೀ ಆಂಜನೇಯ ಸ್ವಾಮಿ ವಿಜಯಶಾಲಿ, ಶಾಂತಮೂರ್ತಿ, ದೈವಿಕ ಶಕ್ತಿ, ಹೂವನ್ನು ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗುವ ಹನುಮ. ಹುತ್ತಿನಲ್ಲಿ ವಕ್ರ ಶನಿಯನ್ನು ತುಳಿದಿರುತ್ತಾನೆ. ನೆರಳು, ಚಂದ್ರ, ಸೂರ್ಯ, ಲಿಂಗ, ಬಿಚ್ಚಿದ ಲಾಂಗು, ಶಿವ, ಬ್ರಹ್ಮ, ವಿಷ್ಣು, ವ್ಯಾಸರಾಯರ ಪ್ರತಿಷ್ಠಾಪನೆ. ಭೂಲೋಕದಲ್ಲಿ ಎಲ್ಲಿಯೂ ಸಿಗದ ಹನುಮ. ಶಿವನ ಮೂರನೇ ಕಣ್ಣು ಉತ್ತರಕ್ಕೆ ಮುಖ ಮಾಡಿರುತ್ತಾನೆ. ನಾಗದೇವತೆ ಮಡಿಲು ಹುತ್ತಿನಲ್ಲಿ ಇರುತ್ತಾನೆ. ಬಾಲದಲ್ಲಿ ಗಂಟೆ ಹೊಂದಿರುತ್ತಾನೆ. ಕೊಳ್ಳಲ್ಲಿ 60 ರುದ್ರಾಕ್ಷ ಸರ, ಜನಿವಾರ, ಕೊರಳಿಗೆ ದಾರ, ಎದೆಯ ಮೇಲೆ ಹುಲಿಯುವುದು, ಒಂದು ದೊಡ್ಡ ಕಾಲು, ಒಂದು ಸಣ್ಣ ಕಾಲು ಹೊಂದಿರುತ್ತಾನೆ. ಮಾಯಿನಕೊಪ್ಪದ ಹನುಮನೆಂದು ಕರೆಯುತ್ತಾರೆ. ವರ್ಷಕ್ಕೊಮ್ಮೆ ಯುಗಾದಿ ದಿವಸ ಜಾತ್ರೆ ಆಗುತ್ತದೆ. ಬೆಂಕಿಯಲ್ಲಿ ಹರಿಯುತ್ತಾರೆ. ಸಂಚಾರಿ ಹನುಮನೆಂದು ಪಾದರಕ್ಷೆ ಇರುತ್ತದೆ. ಭಕ್ತರು ತಲೆ ಮೇಲೆ ಇಟ್ಟುಕೊಳ್ಳುತ್ತಾರೆ. ದೆವ್ವ, ಭೂತ, ಗಾಳಿ ಯಾವುದೇ ಕಷ್ಟಗಳು ಬರುವುದಿಲ್ಲ. ಈ ದೇವಸ್ಥಾನವು ಧಾರವಾಡ ತಾಲೂಕಿನ ಕೊನೆಹಳ್ಳಿಯಲ್ಲಿ ಇರುತ್ತದೆ. ಕದಂಬರಾಜರ ಕಾಲದ ಹನುಮನೆಂದು ಕಂಡುಬರುತ್ತದೆ, ತಿಳಿಯಿರಿ. ಈ ದೇವಸ್ಥಾನಕ್ಕೆ ಬರಲು ಎಲ್ಲ ಕಡೆಯಿಂದ ಬಸ್ಸಿನ ಸೌಕರ್ಯ ಇರುತ್ತದೆ. ಈ ದೇವಸ್ಥಾನಕ್ಕೆ ಸರ್ವಧರ್ಮದ ಹಿಂದೂ ಎಂದು ಕಮಿಟಿ ಇರುತ್ತದೆ. ಈ ದೇವಸ್ಥಾನವು ಸರ್ವಧರ್ಮದ ಸಾರ್ವಜನಿಕ ದೇವಸ್ಥಾನ ಆಗಿರುತ್ತದೆ. ಆರೋಗ್ಯ ಕೆಟ್ಟರೆ ಬಾವಿಯ ನೀರನ್ನು ಹಾಕುತ್ತೇವೆ. ವಿಶೇಷ ಪೂಜೆಗಳು: ಅಭಿಷೇಕ, ಕುಂಕುಮ ಪೂಜೆ, ಎಲೆ ಪೂಜೆ, ಅನ್ನಪ್ರಸಾದ, ದೀಢ ನಮಸ್ಕಾರ ಹಾಕುವುದು ಇವೆಲ್ಲ ವಿಧಿವಿಧಾನಗಳು ನಡೆಯುತ್ತವೆ. ಹುತ್ತಿನಲ್ಲಿ ವಿಜಯಶಾಲಿ ಹನುಮ ಹೂ ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗುತ್ತಿದ್ದಾನೆ. ಮಾಯಿನಕೊಪ್ಪ ಮಾರುತಿ ದೇವಸ್ಥಾನ ಕಮಿಟಿ, ತಾಲೂಕು ಧಾರವಾಡ. ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಹೌದಾ? ಪ್ರತಿಭೆ ಇದೆ. ಈ ಪ್ರತಿಭೆ ಹನುಮಂತ ಸಿಗುವುದಿಲ್ಲ ಎಲ್ಲಿಯೂ. ಇದು ಹಿಂದೆ ಹುತ್ತ ಇದೆಯಲ್ಲ, ಅದರದ್ದು ಏನಂತ ಹುತ್ತ ಅಲ್ವಾ ಹಿಂದೆ? ನಾಗದೇವತೆ ಮಡಿಲೊಳಗದ. ನಾಗದೇವತೆ ಮಡಿಲೊಳಗಿದ್ದಾರೆ, ಅದಕ್ಕೆ ಮಡಿಲ್ ಅಂದ್ರೆ ಹುತ್ತಾರೆ. ಅದು ಅಷ್ಟು ದೊಡ್ಡ ಕೈತಲ್ಲ, ಎಲ್ಲ ಹುತ್ತಾರೆ. ಇದು ಹುತ್ತ ಏನೈತಲ್ಲ, ದೋಷ ಮುಕ್ತ ಬಿಡಿರಿ. ಇವತ್ತು ಮಕ್ಕಳೆಲ್ಲರೂ ಮಕ್ಕಳು ಮದುವೆಯಿಂದ ಮದುವೆ. ಅಮೇರಿಕಾದ ಒಂದು ಹೆಣ್ಮಕ್ಳು ಮಕ್ಕಳು ಅಲ್ಲಿ ಮೆಡಿಕಲ್ ಏನಂತಂದರೆ ನಿಮ್ಮ ಸಂತಾನ ಭಾಗ್ಯ ಇದೆ ಅಂತ ರಿಪೋರ್ಟ್. ಆನಂತರ ಒಬ್ಬರಿಗೆ ಬೀಗಿದ್ರು ಅವ್ರು ಹೇಳಿದ್ರು, ನಾಗದೇವತೆ ಮಡಿಲೊಳಗೆ ಹನುಮಂತನ ಅಲ್ಲಿ ಹೋಗ್ಕೊಂಡಿರ್ತಾರೆ. ಆಮೇಲೆ ತುಳಿಬಾರ್ದು, ಬಾಕ್ಲು ತುಳಿಬಾರ್ದು, ಕೆಳಗಿಳಿ ಬಂದು ಬೇಡ್ಕೊಂಡು